ನನ್ಗೆ ಇದುವರೆಗೂ ಒಂದ್ ಜಡ್ಜ್ಮೆಂಟೇ ಸಿಕ್ಕಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಒಂದಿನ ಏನೋ ಮಾಡ್ಲಿಲ್ಲ, ಸೆಕೆಂಡ್ ದಿನ ಸಡನ್ ಆಗಿ ಎಕ್ಸ್ಪ್ಲೋರ್ಡ್ ಆಗ್ತಾರೆ, ಮೂರನೇ ದಿನ ಬಂದ್ ಸಾರಿ ಕೇಳ್ತಾರೆ. ಐ ಥಿಂಕ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ವುಮೆನ್. ಜೊತೆ ಸಂಗೀತನ್ ಜೊತೆ ಜಗಳ ಆಡೋತ್ತಿಗೆ ಅವ್ರು ಏನೋ ಹೋಗಲ್ಲ ಅಂದ್ರು, ನಾನು ಹೋಗಲ್ಲ ಅಂದೆ. ಆಮೇಲೆ ನಾನು ಪಟ್ಟಂತ ಹೋಗಿ ಸಾರಿ ಕೇಳ್ದೆ, ಸಾರಿ ಸಂಗೀತ, ನಾನು ನಿಮ್ಗೆ ಆತರ ಮಾತಾಡ್ಬಾರ್ದಾಗಿತ್ತು ಅಂತ. ಫಸ್ಟ್ ನೆನಪಾಗೋದು ನಾನು ಸುದೀಪ್ ಸರ್ ಜೊತೆ ಆ ಸ್ಟೇಜ್ ಅಲ್ಲಿ ಫಸ್ಟ್ ಹೋಗಿ ನಿಂತ್ಕೊಂಡಿದ್ದು. ನಮ್ ಜೊತೆ ಇದಾರೆ. ಸೊ ಬಿಗ್ ಬಾಸ್ 10 ಸೀಸನ್ ನ ಲವರ್ ಬಾಯ್ ಅಂತ ಹೆಸರು ಮಾಡಿರೋ ಸ್ನೇಹಿತರಿಗೆ ವೆಲ್ಕಮ್. ಥ್ಯಾಂಕ್ ಯು. ಓಕೆ ಬ್ರೋ, ಈಗ ಸ್ಟಾರ್ಟಿಂಗ್ ಅಲ್ಲೇ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ಥಿಂಕ್ ಸ್ವರ್ಗ ನರಕ ಅಂತ ಕಾನ್ಸೆಪ್ಟ್ ಇರೋದೇ ಅದು ಕಾನ್ಫ್ಲಿಕ್ಟ್ ಕಾಸ್ ಮಾಡುತ್ತೆ. ಯಾವ್ದೇ ಆಮೇಲೆ ಸೊ ಸ್ವರ್ಗದಲ್ಲಿರೋರ್ಗೆ ಎಲ್ಲಾ ಸವಲತ್ತುಗಳು ಸಿಗುತ್ತೆ, ಎಲ್ಲಾ ಸೌಕರ್ಯಗಳು ಸಿಗುತ್ತೆ. ನರಕದಲ್ಲಿರೋರ್ಗೆ ಏನು ಸಿಗಲ್ಲ. ಅವ್ರ ನೀರ್ ಕೇಳಕ್ ಹೋದ್ರು ಅವರಿಂದ ಕೇಳ್ಬೇಕು. ಸೊ ಅದ್ ಯಾವಾಗ ಅಂದ್ರೆ ಸಮಾಜದಲ್ಲೂ ಇರ್ಬೋದು, ಅಂದ್ರೆ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ನೀವು ಯಾವಾಗ ಡಿವೈಡ್ ಮಾಡ್ತೀರಾ ಅವಾಗ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗೇ ಆಗುತ್ತೆ. ಬಿಕಾಸ್ ಅವರಿಗೆ ಮೇಲ್ ಹೋಗ್ಬೇಕು, ನರಕದವ್ರಿಗೆ ಮೇಲ್ ಹೋಗ್ಬೇಕು, ಆಮೇಲೆ ಅವ್ರನ್ನ ಕೆಳಗಿಳಿಬೇಕು. ಸ್ವರ್ಗದಲ್ಲಿರೋರು ಅವ್ರ ಇದನ್ನ ಉಳ್ಸ್ಕೊಬೇಕು. ಅವ್ರ ಅಕಸ್ಮಾತ್ ಕೇರ್ಫುಲ್ ಆಗಿಲ್ಲ ಅಂದ್ರೆ ಅವ್ರ ಸೌಕರ್ಯಗಳೆಲ್ಲ ಕಳ್ದೋಗುತ್ತೆ. ಸೊ ಇದ್ರ ಮಧ್ಯ ಅವ್ರು ಒಳ್ಳೆಯವರು ಆಗಿರ್ಬೇಕು, ತುಂಬಾ ಅವ್ರಿಗೆ ರೂಢ ಆಗಿರಂಗಿಲ್ಲ, ಏನೇನೋ ಒಂದಷ್ಟು ಕಾನ್ಫ್ಲಿಕ್ಟ್ ಇರುತ್ತೆ. ಮಧ್ಯದಲ್ಲಿ ಯಾರೋ ಕ್ಯಾರೆಕ್ಟರ್ ಬಂದು ತುಂಬಾ ಕಾನ್ಫ್ಲಿಕ್ಟ್ ಇಂಡ್ಯೂಸ್ ಮಾಡ್ತಾರೆ. ಸೊ ಆ ಕಾನ್ಸೆಪ್ಟ್ ಇಂದಾನೆ ನನ್ನ ಪ್ರಕಾರ ಈ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಅಷ್ಟು ಚೆನ್ನಾಗಿ ಹೋಗ್ತಾ ಇರೋದು ಅಂತ. ನಿಮ್ಗೆ ಈ ಸೀಸನ್ ಅಂತ ಬಂದಾಗ, ನಿಮ್ಗೆ ಈ ಬಿಗ್ ಬಾಸ್ ಅಂತ ಬಂದಾಗ ಏನ್ ನೆನಪಾಗುತ್ತೆ? ಬಿಗ್ ಬಾಸ್ ಅಂತ ಓಪನ್ ಆದಾಗ ನನ್ಗೆ ಫಸ್ಟ್ ನೆನಪಾಗೋದು ನಾನು ಸುದೀಪ್ ಸರ್ ಜೊತೆ ಆ ಸ್ಟೇಜ್ ಅಲ್ಲಿ ಫಸ್ಟ್ ಹೋಗಿ ನಿಂತ್ಕೊಂಡಿದ್ದು. ಸೊ ನೀವು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ 2 ದಿನ ರೂಮಲ್ಲಿ ಇಡ್ತಾರೆ ನಿಮ್ನ. ರೂಮಲ್ಲಿ ಯಾರ ಜೊತೆನೂ ಮಾತಾಡಂಗಿಲ್ಲ ನೀವು. ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಏನು ಇರಲ್ಲ. ಒಂದ್ ರೂಮಲ್ಲಿ ಇಟ್ಟಿರ್ತಾರೆ. ಆಮೇಲೆ ನಿಮ್ ಪಟ್ಟಿ ಎಲ್ಲ ಕಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ 2 ದಿನ ಏನು ನೋಡಿರಲ್ಲ. ಹಿಂಗ್ ಪಟ್ಟಿ ತೆಗ್ದು ನೋಡಿದ್ರೆ ನೀವು ನೆಕ್ಸ್ಟ್ ನೋಡೋ ಸುದೀಪ್ ಸರ್ನೆ. ಸೊ ಇಟ್ಸ್ ಬಿಗ್ ಮೂಮೆಂಟ್. ಸೊ ಅದು ನೆನಪಾಗುತ್ತೆ. ಆಮೇಲೆ ನಾನು ಫಸ್ಟ್ ಟೈಮ್ ಮನೆಗೆ ಹೋಗಿದ್ದು, ಕಾಫಿ ಪುಡಿ ತಗೊಂಡು ಹೋಟೆಲ್ ಅಲ್ಲಿ ಹೋಗಿ ಎಲ್ಲಾರನ್ನು ಮೀಟ್ ಆಗಿದ್ದು, ಅದೆಲ್ಲ ನೆನಪಾಗುತ್ತೆ. ಆಮೇಲೆ ಆ ಜಾಗಗಳು ಇಟ್ಸ್ ಸೇಮ್ ಹೌಸ್, ಮನೆ ಅದೇ, ಅದನ್ನ ಸ್ವಲ್ಪ ಏನೋ ರಿನೋವೇಷನ್ ಮಾಡಿದ್ದಾರೆ. ಸೊ ನೆನಪಾಗುತ್ತೆ ದಟ್ ನಾವ್ ಇಲ್ಲಿ ಬಾಲ್ಕನಿಲಿ ಕೂತ್ಕೋತಾ ಇದ್ವಿ, ಇಲ್ಲಿ ಕಿತ್ತಾಡ್ತಾ ಇದ್ವಿ, ಇಲ್ಲಿ ಬೆಡ್ರೂಮ್ ಅಲ್ಲಿ ಇನ್ನೇನೋ ಫುಟ್ಬಾಲ್ ಆಡ್ತಾ ಇದ್ವಿ, ಆಮೇಲೆ ಇಲ್ಲಿ ಫೈಟ್ ಆಡೋದ್ವಿ, ಇಲ್ಲಿ ಇಂಜುರಿ ಆಯ್ತು, ಆತರ ಏನೇನೋ ನೆನಪಾಗುತ್ತೆ. ಈ ಸಲ ನಿಮ್ಗೆ ಯಾರು ನಿಮ್ಮ ಫೇವರ್ ಆಗಿ ಕಾಣಿಸ್ತಾ ಇದ್ದಾರೆ? ನನ್ಗೆ ಇದುವರೆಗೂ ನೋಡಿರೋದ್ರಲ್ಲಿ ಉಗ್ರಂ ಮಂಜು ಅವರು ತುಂಬಾ ಇಷ್ಟ ಆದ್ರು. ಅವರಲ್ಲಿ ಒಂದಷ್ಟು ಅಂದ್ರೆ ಬಿಗ್ ಬಾಸ್ಗೆ ಬೇಕಾಗಿರೋ ಗುಣಗಳಿದೆ. ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ, ಈಸ್ ಅನ್ ಎಂಟರ್ಟೈನರ್. ಆಮೇಲೆ ತುಂಬಾ ಒಳ್ಳೆ ಆಕ್ಟರ್ ಅವರು, ಅಂದ್ರೆ ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಅವ್ರ ಆಂಗರ್ ನ ತುಂಬಾ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ, ತುಂಬಾ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾ ಇದಾರೆ. ಸೊ ಅವ್ರು ತುಂಬಾ ಇಷ್ಟ ಆಗಿದೆ. ಈಗ ಒಂದ್ ಲಾಯರ್ ಜಗದೀಶ್ ಅಂತ ಬಂದಾಗ, ಸೊ ಅವರು 2 ಕಡೆನೂ ಗೇಮ್ ಮಾಡ್ತಾ ಇದಾರ, ತಂದಿಕ್ಕದು ಈ ತರದ್ ಏನಾದ್ರು ಒಂದು ಕ್ರಿಯೇಟ್ ಮಾಡ್ತಿದಾರ ಅಂತ. ನನ್ಗೆ ಇದುವರೆಗೂ ಒಂದ್ ಜಡ್ಜ್ಮೆಂಟೇ ಸಿಕ್ಕಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಒಂದಿನ ಏನೋ ಮಾಡ್ಲಿಲ್ಲ, ಸೆಕೆಂಡ್ ದಿನ ಸಡನ್ ಆಗಿ ಎಕ್ಸ್ಪ್ಲೋರ್ಡ್ ಆಗ್ತಾರೆ, ಮೂರನೇ ದಿನ ಬಂದ್ ಸಾರಿ ಕೇಳ್ತಾರೆ, ಆಮೇಲೆ ಏನೋ ಮಾಡ್ತಾರೆ. ಬಟ್ ಈಸ್ ವೆರಿ ಎಂಟರ್ಟೈನಿಂಗ್, ಅದನ್ನ ನಾವು ಡಿನೈ ಮಾಡಕ್ ಆಗಲ್ಲ. ಅಂದ್ರೆ ಅವ್ರು ನೋಡಿದ್ರೆ ಅವ್ರು ಮಾಡೋದೆಲ್ಲ ಎಂಟರ್ಟೈನ್ಮೆಂಟ್, ಬಟ್ ಅದು ತೀರಾ ಅತಿರೇಕಕ್ಕೆ ಹೋಗದೆ ಇದ್ರೆ ಒಳ್ಳೇದು ಅಂತ. ಜಗದೀಶ್ ಅವರು ಒಂದು ಹುಡುಗಿಯನ್ನಾಗಿ ಒಂದು ಮಹಿಳೆಯನ್ನ ನಾವು ಹೋಗಲ್ಲೇ ಅಂತ ಒಂದು ಸಿಂಗಲ್ ವರ್ಡ್ ನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಒಪಿನಿಯನ್ ಏನು? ಐ ಥಿಂಕ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ವುಮೆನ್. ಅಂಡ್ ಆದಷ್ಟು ನಾವು ಅವ್ರನ್ನ ರೆಸ್ಪೆಕ್ಟ್ ಇಂದಾನೆ ಟ್ರೀಟ್ ಮಾಡ್ಬೇಕು. ಬಟ್ ಆ ಮನೇಲಿ ಒಂದ್ಸತಿ ಏನಾಗುತ್ತೆ ಅಂದ್ರೆ ಜಗಳ ಆಡೋತ್ತಿಗೆ ಹೋಗಲ್ಲೇ ಬಾರಲ್ಲೇ ಅಂತ ಆಗುತ್ತೆ. ಅಂದ್ರೆ ನಾನು ಆ ಮಿಸ್ಟೇಕ್ ಮಾಡಿದೀನಿ. ನನ್ಗೊಂದ್ಸತಿ ಸಂಗೀತನ್ ಜೊತೆ ಜಗಳ ಆಡೋತ್ತಿಗೆ ಅವ್ರು ಏನೋ ಹೋಗಲ್ಲೇ ಅಂದ್ರು, ನಾನು ಹೋಗಲ್ಲೇ ಅಂದೆ. ಆಮೇಲೆ ನಾನು ಪಟ್ಟಂತ ಹೋಗಿ ಸಾರಿ ಕೇಳ್ದೆ, ಸಾರಿ ಸಂಗೀತ, ನಾನು ನಿಮ್ಗೆ ಆತರ ಮಾತಾಡ್ಬಾರ್ದಾಗಿತ್ತು ಅಂತ. ಅಂಡ್ ಐ ಥಿಂಕ್ ಅವರು ಕೇಳಿದ್ರು ಅನ್ಸುತ್ತೆ, ಗೊತ್ತಿಲ್ಲ ನನ್ಗೆ, ಬಟ್ ಅವರು ಕೇಳಿದ್ರೆ ಅನ್ಸುತ್ತೆ ನಾನು ಆತರ ಮಾತಾಡ್ಬಾರ್ದಾಗಿತ್ತು ಅಂತ. ಮಿಸ್ಟೇಕ್ ಗಳಾಗುತ್ತೆ, ಆ ಮಿಸ್ಟೇಕ್ ಗಳನ್ನ ತಿದ್ಕೊಂಡು ಹೋಗ್ಬೇಕು. ಓವರ್ ಆಲ್ ಈ ಸೀಸನ್ 11 ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೀಸನ್ 11 ನನ್ಗೆ ಮನೇಲಿ ಕುತ್ಕೊಂಡು ನೋಡೋದಕ್ಕೆ ತುಂಬಾ ಎಂಟರ್ಟೈನಿಂಗ್ ಅನ್ಸ್ತಾ ಇದೆ. ಆಮೇಲೆ
ಫಸ್ಟ್ ವಾರ ಸ್ಲೋ ಇರುತ್ತೆ ನಾರ್ಮಲಿ, ಯಾವ್ದೇ ಸೀಸನ್ ಆದ್ರೂ. ಅಂದ್ರೆ ಎಲ್ಲಾರು ಓಪನ್ ಅಪ್ ಆಗಿ ಟೈಮ್ ತಗೊಬೇಕು. ಆದ್ರೆ ಆಲ್ರೆಡಿ ಎಲ್ಲ ಓಪನ್ ಅಪ್ ಆಗೇ ಹೋಗ್ಬಿಟ್ಟಿದ್ದಾರೆ. ಹೌದು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಅಪ್ ಆಗಿ ಅಂತ ಹೋಗಿದ್ದಾರೆ.